ಎಲ್ರಿಗೂ ನಮಸ್ಕಾರ. ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್ಗೆ ಸ್ವಾಗತ. ಈ ಹಾಸ್ಪಿಟಲ್ ಅಲ್ಲಿ ಎಲ್ಲಾ ರೀತಿಯಾದ ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. NICU, ವೆಂಟಿಲೇಟರ್, ಜನರಲ್ ವಾರ್ಡ್, ಡೇ ಕೇರ್, ಚಿಲ್ಡ್ರನ್ಸ್ OT, ಮೆಡಿಕಲ್, ವ್ಯಾಕ್ಸಿನೇಷನ್, ಆಂಬ್ಯುಲೆನ್ಸ್ ಸರ್ವಿಸ್, ನಾರ್ಮಲ್ ಡೆಲಿವರಿ, ನೆಬುಲೈಸೇಷನ್, ಈ ರೀತಿ ಹಲವಾರು ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಮಗೋಸ್ಕರ ಇನ್ಫ್ಯಾಕ್ಟ್ ಚೈಲ್ಡ್ ಸ್ಕ್ರೀನಿಂಗ್ ಕೂಡ ಇದೆ. ಕಾಫ್, ಫೀವರ್, ಥೈರಾಯ್ಡ್, ಡಯಾಬಿಟಿಸ್, ಮಲೇರಿಯಾ, ಜಾಂಡಿಸ್, ಟೈಫಾಯ್ಡ್, ಸೊ ಈ ರೀತಿ ಹಲವಾರು ಪ್ರಾಬ್ಲಮ್ಸ್ಗೆ ಇಲ್ಲಿ ನಿಮಗೆ ಪರ್ಫೆಕ್ಟ್ ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿ ತುಂಬಾನೇ ಸ್ಪೆಷಲೈಸ್ಡ್ ಹಾಗೂ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಒಳ್ಳೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಚಾಯ್ಸ್ ಆಫ್ ಹಾಸ್ಪಿಟಲ್ ಅಷ್ಟೇ ಇಂಪಾರ್ಟೆಂಟು. ಸೊ ಚೂಸ್ ಮಾಡಿ ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ ಕುಳಗಿ. ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. 75 ವಯಸ್ಸಿನ ಅಜ್ಜಿಯ ಮೇಲೆ ಬಲಾತ್ಕಾರ ಮಾಡಿದ ವಿಕೃತಕಾಮಿ. ಚಂದ್ರಂಪಳ್ಳಿ ಗ್ರಾಮದಲ್ಲಿ ನಡೆದ ದುರ್ಘಟನೆ. ಬೀದರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸಂತ್ರಸ್ತ ಅಜ್ಜಿ. ಆರೋಪಿಯನ್ನು ಬಂಧಿಸದಿದ್ದರೆ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ ಭೋವಿ ವಡ್ರ ಸಮಾಜ. ಸಂತ್ರಸ್ತೆಗೆ ಪರಿಹಾರ ಚೆಕ್ ವಿತರಣೆ. ಬೀದರ್ ತಾಲೂಕಿನ ಹಮಿಲಾಪುರ ಗ್ರಾಮದಲ್ಲಿ ಅಕ್ರಮವಾಗಿ ಭೂಮಿ ಕಬಳಿಸಿದ ಜಾನಿ ಪಟೇಲ್. ಗಂಭೀರ ಆರೋಪ ಮಾಡಿದ ಹಮಿಲಾಪುರ ಗ್ರಾಮಸ್ಥರು. ಸರ್ವೆ ನಂಬರ್ 95-96 ಸರ್ಕಾರಿ ಭೂಮಿಯಲ್ಲಿ ಅಕ್ರಮವಾಗಿ ನಿವೇಶನ ಹಾಕಲಾಗಿದೆ. ಆ ಭೂಮಿಯನ್ನು ಮನೆಯಿಲ್ಲದ ಬಡವರಿಗೆ ನೀಡಲು ಮೊಹಮ್ಮದ್ ಸಿರಾಜುದ್ದೀನ್ ಕೋರಿಕೆ. ನಗರದ ರಂಗಮಂದಿರದಲ್ಲಿ ಜರುಗಿದ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ. ಭೂಮರೆಡ್ಡಿ ಕಾಲೇಜಿನಿಂದ ಮೆರವಣಿಗೆ ಆರಂಭ. ಪೂಜ್ಯ ಹವಾ ಮಲ್ಲಿನಾಥ್ ಮಹಾರಾಜರಿಂದ ಮೆರವಣಿಗೆಗೆ ಚಾಲನೆ. ಜಿಲ್ಲಾ ಮಟ್ಟದ ಕಾಯಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ. ನಗರದಲ್ಲಿ ರಾರಾಜಿಸಿದ ಕನ್ನಡ ಬಾವುಟಗಳು. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ಅಜ್ಜಿಯ ಮೇಲೆ ವಿಕೃತ ಕಾಮಿಯೊಬ್ಬ ಬಲಾತ್ಕಾರ ಮಾಡಿ ಪರಾರಿಯಾಗಿದ್ದಾನೆ. ಅಜ್ಜಿಯ ಎಲೆ ಚೀಲದಲ್ಲಿ 20,000 ಹಣ ಇದ್ದುದನ್ನು ನೋಡಿದ ಪುಂಡನೊಬ್ಬ ಮನೆಗೆ ನುಗ್ಗಿ ಹಣ ಕಸಿದುಕೊಂಡ ಘಟನೆ ನಡೆದಿದೆ. ಬರೀ ಹಣ ತೆಗೆದುಕೊಂಡು ಹೋಗಿದ್ರೆ ಪರವಾಗಿದ್ದಿಲ್ಲ, ಆದರೆ ದಿಕ್ಕು ದೆಸೆ ಇಲ್ಲದ ಆ ಒಬ್ಬಂಟಿ ಅಜ್ಜಿಯನ್ನ ಬಲಾತ್ಕಾರ ಮಾಡಿ ಹೋಗಿರ್ತಕ್ಕಂಥ ಒಂದು ದುಷ್ಟ ಮನಸ್ಸಿಗೆ ನಮ್ಮದೊಂದು ದಿಕ್ಕು ಕೂಡ ದಾಖಲಾಗಿದೆ. ಆರೋಪಿ ತಲೆಮರೆಸಿಕೊಂಡಿದ್ದಾನೆ. 4-5 ದಿವಸಗಳಿಂದ ಇನ್ನೂ ಸಿಕ್ಕಿಲ್ಲ. ಪೊಲೀಸರು 4 ತಂಡಗಳನ್ನು ರಚಿಸಿ ಹುಡುಕಾಟವನ್ನು ನಡೆಸಿದ್ದಾರೆ ಎಂದು ಭೋವಿ ವಡ್ಡರ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಜಿ ಶಿವಶಂಕರ್ ಸುದ್ದಿ ಸಮಯದೊಂದಿಗೆ ಮಾತನಾಡ್ತಾ ಅವರು ತಿಳಿಸಿದ್ದಾರೆ. ಈ ಪ್ರಕರಣ ಬೆಳಕಿಗೆ ಬರುತ್ತಲೇ ಭೋವಿ ವಡ್ಡರ ಸಮಾಜದ ವತಿಯಿಂದ ಚಿಂಚೋಳಿಯಲ್ಲಿ ದೊಡ್ಡ ಹೋರಾಟವೇ ಮಾಡಲಾಯಿತು. ಇದನ್ನು ಗಂಭೀರವಾಗಿ ತೆಗೆದುಕೊಂಡ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರು ಬೀದರ್ ಬ್ರಿಮ್ಸ್ ಆಸ್ಪತ್ರೆಗೆ ಆಗಮಿಸಿ ಪರಿಹಾರ ಚೆಕ್ ಅನ್ನು ವಿತರಣೆ ಮಾಡಿದ್ದಾರೆ. ಅಜ್ಜಿಯ ಆರೋಗ್ಯ ವಿಚಾರಣೆ ಮಾಡಿದ್ದಾರೆ ಎಂದು ಭೋವಿ ಸಮಾಜದ ಮುಖಂಡರಾದ ಹನುಮಂತ ಭೋವಿ ತಿಳಿಸಿದ್ದಾರೆ. ಬೀದರ್ ಬ್ರಿಮ್ಸ್ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವಂತಹ ಅವರು, ಅಜ್ಜಿಯ ಚಿಕಿತ್ಸೆಗೆ ಕೇವಲ 50,000 ರೂಪಾಯಿ ಪರಿಹಾರ ಹಣ ಸಾಕಾಗುವುದಿಲ್ಲ. ಅವಳ ಮುಂದಿನ ಭವಿಷ್ಯಕ್ಕಾಗಿ ಮತ್ತು ಚಿಕಿತ್ಸೆಗಾಗಿ ಸರ್ಕಾರ ಕನಿಷ್ಠ 20 ಲಕ್ಷ ಹಣ ಪರಿಹಾರ ನೀಡಬೇಕು ಎಂದು ಒತ್ತಾಯ ಮಾಡಿದ್ದಾರೆ. ಅಲ್ಲದೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಭೋವಿ ಸಮಾಜದ ಮುಖಂಡರು ಹಾಗೂ ಸಂಘಟನೆಗಳ ಪ್ರಮುಖರಾದ ಚಂದ್ರಕಾಂತ್ ಅವರು ಸಾಕಷ್ಟು ಸಹಕಾರ ನೀಡಿದ್ದಾರೆ, ಹೋರಾಟಕ್ಕೆ ಸಾಥ್ ನೀಡಿದ್ದಾರೆ. ಭೋವಿ ಸಮಾಜದ ತಾಲೂಕಾಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಇನ್ನಿತರ ಮುಖಂಡರು ಸಹಕಾರ ಮಾಡಿದ್ದಕ್ಕೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಅಲ್ಲದೆ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಚಿಂಚೋಳಿ ತಾಲೂಕಿನ ಚಂದ್ರಂಪಳ್ಳಿ ಗ್ರಾಮದಲ್ಲಿ 75 ವಯಸ್ಸಿನ ಅಜ್ಜಿ ಮನೆಯಲ್ಲೇ ಒಬ್ಬಳೇ ಇರ್ತಾಳೆ. ಪಕ್ಕದ 4 ಕಿಲೋಮೀಟರ್ ದೂರದ ಐನೋಲಿ ಗ್ರಾಮದ ಫಕೀರನೊಬ್ಬ ಪ್ರತಿದಿನ ಒಂದು ಗ್ರಾಮಕ್ಕೆ ಬರ್ತಾ ಇದ್ದ. ಯಾರೂ ಇಲ್ಲದ ಸಂದರ್ಭ ನೋಡಿ ಅಜ್ಜಿಯ ಮೇಲೆ ಬಲಾತ್ಕಾರ ಮಾಡಿದ್ದಾನೆ ಮತ್ತು ಹಣವನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾನೆ. ಇದು ಮಾನವ ಸಮಾಜವೇ ತಲೆ ತಗ್ಗಿಸುವಂಥ ವಿಷಯವಾಗಿದೆ. ಅಜ್ಜಿಗೆ ಪ್ರೋತ್ಸಾಹ ಕೊಡೋಣ, ಸಹಕಾರ ನೀಡೋಣ, ಧೈರ್ಯ ತುಂಬೋಣ ಎಂದು ಸಮಾಜ ಕಲ್ಯಾಣ ಇಲಾಖೆಯ ಕಲಬುರಗಿಯ ಜಂಟಿ ನಿರ್ದೇಶಕರು ಬ್ರಿಮ್ಸ್ ಆಸ್ಪತ್ರೆಗೆ ಆಗಮಿಸಿದಾಗ ಪರೋಕ್ಷವಾಗಿ ಮಾಧ್ಯಮದವರಿಗೂ ಕೂಡ ತಿಳಿಸಿದ್ದಾರೆ. ಜನರಿಗೆ ಆಜುಬಾಜು ಪಕ್ಕದವರು ತಿಳಿಸಿದಾಗ ಅಲ್ಲಿ ನಮ್ಮ ಸಮಾಜ, ನಮ್ಮ ಕ್ರಾಂತಿವೀರ ಬೆಳವಡಿ ವಡ್ಡರ ಎಲ್ಲನ ಸೇನೆಯ ನಮ್ಮ ಕಾರ್ಯಕರ್ತ ಚಂದ್ರಶೇಖರ್ ಗುಂಡ್ಲಕರ್ ಅವರು
ಅಲ್ಲಿ ಹೋಗಿ ಮತ್ತು ಹನುಮಂತ ಇನ್ನೂ ಸಮಾಜದ ಮುಖಂಡರು ಹೋಗಿ ಅದು ವಿಚಾರಿಸಿ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರ ಮೇಲೆ ಪ್ರಕರಣ ದಾಖಲೆ ಮಾಡಿಸಿ 17 ತಾರೀಕು ಆದ ನಂತರ 17 ತಾರೀಕು ಪ್ರಕರಣ ದಾಖಲೆ ಆಗ್ಯದ. ಈ ವಿಷಯ ತಿಳಿದು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ವಿಷಯ ತಿಳಿಸಿದಾಗ ತಾಲೂಕು ಅಧಿಕಾರಿಗಳನ್ನು ಸ್ಪಂದನೆ ಮಾಡಿ ವಿಸಿಟ್ ಕೊಟ್ಟರು. ಈಗ ಜಿಲ್ಲಾ JD ಅವರು ಜಾಯಿಂಟ್ ಡೈರೆಕ್ಟರ್ ಆದಂಥ ಅಲ್ಲಾಬಾಗ್ ಸರ್ ಅವರು ಸ್ಥಳಕ್ಕೆ ಬಂದು ಆ ಹುದ್ದೆಗೆ ಏನು ಪರಿಹಾರ ಸರ್ಕಾರದಿಂದ ಏನು ಪರಿಹಾರ ಸಿಗಬೇಕಾಗುತ್ತಾ ಆ ಪರಿಹಾರವನ್ನು ಈಗಾಗಲೇ ಈ ಚೆಕ್ ಒಂದು ವಿತರಣೆ ಮಾಡಿರಿ. ಈಗ ಇನ್ನು ಏನು ಮಿಕ್ಕಿದ ಪರಿಹಾರ ಸಿಗಬೇಕು ಸರ್ಕಾರದಿಂದ ಇಸ್ಕೊಡ್ತೀನಿ ಅಂತ, ಸರ್ಕಾರದಿಂದ ನಮ್ಮ ಇಲಾಖೆಯಿಂದ ಏನು ಪರಿಹಾರ ಸಿಗಬೇಕು ಅದು ಕೊಡಿಸ್ತೀವಿ ಅಂತೂ ಹೇಳಿದ್ರು. ಮತ್ತು ಆ ಮಹಿಳೆಗೆ ಮನೆಯದು ಏನರ ಸಹಾಯ ಮಾಡೋಕೆ ಮನೇದು ಏನರ ಅವಶ್ಯಕತೆ ಮನೇದು ಏನರ ಜಾಗ ಇತ್ತು ಅಂದ್ರೆ ಆ ಮನೆಯೂ ಜಿಲ್ಲಾ ಪಂಚಾಯತಿ CO ಅವ್ರಿಗೆ ನಾವು ಒಂದು ಲೆಟರ್ ಬರೆದು ಆ ಮನೆಯೂ ಇಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ ಅಂತೇಳಿ JD ಅವರು ನಮಗೆ ಹೇಳ್ಯಾರ. ಸರ್, ಸರ್ಕಾರದ ಅನುದಾನ ಎಷ್ಟಿದೆ ಸರ್? ಸರ್ಕಾರದ ಅನುದಾನ ಈಗಂತೂ 50,000 ರೂಪಾಯಿ ಚೆಕ್ ಕೊಟ್ಟರು ಅವರು. ಒಟ್ಟಾರೆ ಎಷ್ಟಿದೆ ಸರ್? ಒಟ್ಟಾರೆ ಎಷ್ಟು 1 ಲಕ್ಷ ಅದೋ 1.5 ಲಕ್ಷ ಅದೋ ಇನ್ನು 2 ಲಕ್ಷ ಅದೋ ಗೊತ್ತಿಲ್ಲ. ಈಗ 50,000 ಅಂತ ಕೊಟ್ಟಿದ್ದಾರೆ. ಇನ್ನು ಎಷ್ಟು ಸರ್ಕಾರದ ಅನುದಾನ ಬರ್ತಾ ಆ ಅನುದಾನವನ್ನು ಪೂರ್ತಿಯಾಗಿ ಅವ್ರಿಗೆ ಕೊಡಿಸ್ತೀವಿ ಅಂತೇಳಿ ನಾವು ಭರವಸೆ ಕೊಟ್ಟಿದ್ದೀವಿ. ಆರೋಪಿತನಿಗೆ ಏನಾದರೂ ಬಂಧನ ಆಗಿದೆ ಸರ್? ಆರೋಪಿನ ನಾವು ಸಂಬಂಧಪಟ್ಟ DSPಗೆ ಆಯಿತು PSI ಕೇಳೋದಕ್ಕೆ ಫೋನ್ ಮಾಡಿ ಕೇಳಿದೇವ್ರಿ. ಇಲ್ಲ ಆರೋಪಿ ಮನೆಯವರು ಶಿಕಾರ ತಂದು ಕೊಡಿಸಿವಿ, ಆದರೆ ಆರೋಪಿ ಇನ್ನೂ ಸಿಕ್ಕಿಲ್ಲ, ಆದಷ್ಟು ಬೇಗ ಬಂಧಿಸ್ತೀವಿ ಅಂತ ಹೇಳ್ಯಾರ. ನಮ್ಮದು ಒಂದು ಕಳಕಳಿ ವಿಷಯ ಅಂದ್ರೆ ಈ ಘಟನೆಗಳು ಸಾವಿರಾರು ಘಟನೆಗಳು ನಡೀಲಕತ್ತಾವೆ ಈ ನಮ್ಮ ಕರ್ನಾಟಕದಲ್ಲಿ, ನಮ್ಮ ದೇಶದಲ್ಲೇ. ಸರ್ಕಾರ ಇನ್ನೂ ಕಣ್ಣು ಮುಚ್ಚಿ ಯಾಕೆ ಕುಳಿತಿದೆ ನಮಗೆ ಗೊತ್ತಾಗ್ತಾ ಇಲ್ಲ. ಸರ್ಕಾರ ಒಂದು ಸಲ ಇಂಥ ಕಾಮುಕರಿಗೆ ನಡು ಬೀದಿಯಲ್ಲಿ ಗುಂಡಿಟ್ಟು ಕೊಲ್ದಾಗ ಮಾತ್ರ ಈ ಅತ್ಯಾಚಾರ, ಈ ಮಹಿಳೆಯರ ಮೇಲೆ ದೌರ್ಜನ್ಯ ನಿಂದಿರ್ತದೆ. ಈ ಸರ್ಕಾರದವ್ರು ಏನೋ ಮಾಡಲಿ ಅಂದ್ರೆ ಇದು ಯಥಾಸ್ಥಿತಿ ಹಂಗೆ ನಡೀತಾ ಇರ್ತದೆ. ಅದಕ್ಕೆ ನಾವು ಸರ್ಕಾರಕ್ಕೆ ಒಂದೇ ನಾವು ಮನವಿ ಮಾಡಿಕೊಳ್ಳೋದು, ಇಂಥ ಕಾಮುಕರನ್ನು ನೀವು ಹೀಗೆ ಬಿಡಬಾರ್ರಿ. ಇಂಥ ಕಾಮುಕರನ್ನು ಗಲ್ಲಿಗರ ಏರ್ಸ್ರಿ, ಇಲ್ಲ ನಡು ಬೀದಿಯಲ್ಲಿ ಗುಂಡಿಕ್ಕರ ಕೊಲ್ರಿ. ಕೊಲ್ದಾಗ ಇದು ಇಂಥ ಘಟನೆ ಮರುಕಳಿಸೋದಿಲ್ಲ ಅಂತ ನಮ್ಮದು ಅಭಿಪ್ರಾಯ. ಅದು ಸ್ಥಿತಿ ಅದು JD ಅವರು ವಿಚಾರಣೆ ಮಾಡ್ಯಾರ. ಈಗ ಡಾಕ್ಟರ್ಗಳಿಗೆ ಅದಕ್ಕೆ ಕೇಳ್ಯಾರ, ಸ್ವಲ್ಪ ಪರವಾಗಿಲ್ಲ ಅಂತಂದಾರೆ. ಸ್ವಲ್ಪ ಮಾರಿ ಎಲ್ಲ ಬಾವು ಇವು ಬಂದಿತ್ತು, ಸ್ವಲ್ಪ ಪರವಾಗಿಲ್ಲ ಅಂತ ಎಷ್ಟು ಹೇಳಿದ್ರು. ಅಂದ್ರೆ ಎಷ್ಟು ದಿನ ಇವರು ಇಲ್ಲಿ ಟ್ರೀಟ್ಮೆಂಟ್ ಮುಂದುವರಿತದ ಅಂತ ಹೇಳಿ ಅದು ಡಾಕ್ಟರ್ಗಳು ಹೇಳಿಲ್ಲ ಎಷ್ಟು ದಿನ ಅಂತೇಳಿ. ಮುಂದಿನ ಬೇಡಿಕೆ ಏನಿದೆ ಸರ್ ನಿಮಗೆ? ಒಂದು ವೇಳೆ ವಿಫಲವಾದರೆ, ಇವರನ್ನು ಬಂಧಿಸಲು ವಿಫಲವಾದರೆ ನಿಮ್ಮ ಮುಂದಿನ ನಡೆ ಏನಾಗಿರುತ್ತೆ? ಕಾಮುಕರನ್ನು ಬಂಧಿಸಲಿ ಪೊಲೀಸ್ ಇಲಾಖೆ ವಿಫಲ ಆದರೆ ನಾವು ಗುಲ್ಬರ್ಗ ಬಂದು ಕರೆ ಕೊಡುವುದು ಅನಿವಾರ್ಯವಾಗುತ್ತೆ. ಗುಲ್ಬರ್ಗ ಬಂದು ಅಥವಾ ನಾವು ಎಲ್ಲ ಸಂಘಟನೆದವರು ಒಂದು ವಿಚಾರ ಮಾಡಿ ಕರ್ನಾಟಕನೇ ಬಂದು ಕೊಡಿಸ್ತೀವಿ ಒಂದ್ಸಲ. ಸರ್ಕಾರದ ಅನುದಾನ ಪಡೆಯೋಕ್ಕೆ ನೀವು ಒಂದು ನಿಮ್ಮ ತಾಲೂಕು ಸಂಘಟನೆಗಳ ಮುಖಂಡರು ಬಂದು ನಮ್ಮ ಒಂದು ಹೋರಾಟಕ್ಕೆ ಬೆಂಬಲ ನೀಡಿ ಇವತ್ತೇನು ಎಲ್ಲ ಅಧಿಕಾರಿಗಳನ್ನು ಎಚ್ಚರಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಆ ಪ್ರಯತ್ನದಿಂದ ಇವತ್ತು ನಮ್ಮ ಅಧಿಕಾರಿಗಳು ಏನು AD ಅವರು ಮತ್ತು ಗುಲ್ಬರ್ಗ JD ಅವರು ಇವತ್ತು ಬಂದು ಬೀದರ್ ಜಿಲ್ಲೆ ಆಸ್ಪತ್ರೆಗೆ ಬಂದು ಅಜ್ಜಿಯನ್ನು ಭೇಟಿಯಾಗಿ ಆ ಅಜ್ಜಿಯ ಆರೋಗ್ಯವನ್ನು ತಪಾಸಣೆ ಮಾಡಿ ಅವ್ರಿಗೆ ಏನು ಸರ್ಕಾರದಿಂದ ಸಿಗುವಂಥ ಪರಿಹಾರ ಏನಿದೆ ಅದು ಅವರು ಎಷ್ಟು ತಿಳಿದು ಅಷ್ಟು ಕೊಟ್ಟಿದ್ದಾರೆ. ಅದಕ್ಕಿನ್ನ ಏನು ಮುಂದೆ ಬರಬೇಕಾಗ್ಯದ ಅದು ನಾವು ಕೊಡಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕಾಗಿ ನಾವು ಇನ್ನು ಏನು ಅವರಿಗೆ ಏನು ಪರಿಹಾರ ಕೊಟ್ಟಾರ ಆ ಪರಿಹಾರದಲ್ಲಿ ಅವ್ರ ಚಿಕಿತ್ಸೆ ಕೂಡ ಸಾಲೋದಿಲ್ಲ. ಅದರಿಂದಾಗಿ ನಾವು ಒಂದು ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀವಿ ಅಂದರೆ ಆ ಅಜ್ಜಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಮತ್ತು ಮುಂದಿನ ಬದುಕಿಗಾಗಿ ಹೆಚ್ಚಿಗೆ ಒಂದು ಅವರಿಗೆ ಒಂದು 10 ಲಕ್ಷ 20 ಲಕ್ಷವನ್ನು ಕೊಟ್ಟರೆ ಜರ ಅವರು ಮುಂದಿನ ಜೀವನಕ್ಕಾಗಿ ಇದನ್ನು ಅನುಕೂಲ ಆಗ್ತಕ್ಕಂಥ ಒಂದು ಮಾತು ನಾವು ಹೇಳ್ತೀವಿ. ಅಜ್ಜಿಗೆ ಮಕ್ಕಳು ಇದ್ದರು, ಮೊನ್ನೆ ತೀರ್ಕೊಂಡಿದ್ದಾರೆ 2 ವರ್ಷದಿಂದ. ಈಗ ಅವರು ಹೆಣ್ಮಕ್ಳಿದ್ದಾರೆ, ಅವ್ರು ಕೊಟ್ಟ ಮನೆಗೆ ಹೋಗಿದ್ದಾರೆ. ಅದಕ್ಕಾಗಿ ಅಜ್ಜಿ ಮನೇಲಿ ಒಬ್ಬರು ಇರ್ತಾರೆ. ಅದಕ್ಕಾಗಿ ಹೆಣ್ಮಕ್ಳು ಮನೆಯಲ್ಲೇ ಇರಬೇಕಾಗ್ತದೆ. ಅದಕ್ಕೆ ಅವ್ರ ಮನೆಯಲ್ಲಿ ತೊಂದರೆ ಇರ್ತದೆ. ಅದಕ್ಕಾಗಿ ಅವ್ರು ಯಾರೇ ಏನೋ ಇತ್ತಂದ್ರೆ ಅವರು ಆರೋಗ್ಯದಿಂದ ಹೆಚ್ಚು ಕಮ್ಮಿ ಆದರೂ ಅವ್ರಿಗೇನೋ ಅವ್ರ ಬಳಿ ದುಡ್ಡು ಅದು ಇತ್ತಂದ್ರೆ ಇದರ ಅನುಕೂಲ ಆಗ್ತದೆ ಅಂತ ಅನ್ನೋದು ನಮ್ಮದೊಂದು ವಿಷಯ ಇದೆ ಮೇಡಮ್. ಹಾಗಾಗಿ ನಾವು ಇವತ್ತೇನು
ಪೊಲೀಸ್ ಇಲಾಖೆದವರು ಕೂಡ SP ಅವರು ಅವರೆಲ್ಲ ಬಂದು ನಾವು ವಿಸಿಟ್ ಮಾಡಿದ್ದಾರೆ. ಅವರೆಲ್ಲ ಮಾಡಿ ಅವ್ರ ರೀತಿ ಎಷ್ಟಾಗ್ತದೋ ಅಷ್ಟೆಲ್ಲ ಕೆಲಸ ಮಾಡಿದ್ದಾರೆ. ಆದರೂ ಇನ್ನೂ ಏನು ಆರೋಪಿಯನ್ನು ಬಂಧಿಸಿಲ್ಲ. ಅದಕ್ಕೆ ನಾವು ಭಾಳ ಇನ್ನೂ ನಾವು ಖಂಡನೆ ಮಾಡ್ತೀವಿ. ಯಾಕಂದರೆ ಆರೋಪಿ ಇಮಿಡಿಯೇಟ್ಲಿ ಬಂಧಿಸ್ಬೇಕು ಅವನಿಗೆ. ಯಾಕಂದರೆ ಇದು ಮಾನವ ಕುಲಕ್ಕೆ ಅವಮಾನ ಮಾಡಿದಂಗೆ. ಅದಕ್ಕೆ ನಾವು ಏನಾರ ಬಂದ್ ಮಾಡಲಿಲ್ಲ ಅಂದ್ರೆ ನಮ್ಮ ನಾಯಕರು ಹೇಳಿದಂಗೆ ಜಿಲ್ಲಾದವರು ಅವ್ರು ಹೇಳಿದಂಗೆ ನಾವೇನದ ಮುಂದಿನ ಹೋರಾಟಕ್ಕೆ ಸಜ್ಜಾಗಬೇಕಾಗ್ತದೆ ಅನ್ನೋಂಥ ಒಂದು ಮಾತು ಹೇಳಕ್ಕೆ ಬಯಸ್ತೀವಿ. ನಮ್ಮ ಹೆಸರು ಹನುಮಂತ ಬೋಯಿ, ಚಿಂಚೋಳಿ ತಾಲೂಕು ಬೋಯಿ ಸಮಾಜದ ಮುಖಂಡರು. ಹಾಗೂ ಇವತ್ತು ನಾವು ಈ ಪರಿಹಾರ ಸಿಗಲು ಎಲ್ಲ ನಮ್ಮ ಸಮಾಜದ ಚಂದ್ರಕಾಂತ್ ಆಗಿರ್ಬೋದು, ನಮ್ಮ ಅಣ್ಣವರು ಎಲ್ಲರೂ ಎಲ್ಲರೂ ಬಂದು ಇವತ್ತೇನು ನಮಗೆ ಬೆಂಬಲ ನೀಡಿ ಏನು ಈ ಪರಿಹಾರಕ್ಕೆ ಒಂದು ಇದು ಮಾಡ್ರೆ ಅವ್ರಿಗೆ ನಾವು ಧನ್ಯವಾದ ಸಲ್ಲಿಸ್ತೇವೆ. ಅದೇ ರೀತಿ ನಮ್ಮ ಕೂಡ ಎಲ್ಲರೂ ಕೈ ಜೋಡಿಸ್ಯಾರ, ಅವ್ರಿಗೆ ನಾವು ಅಭಿನಂದನೆಗಳು ಸಲ್ಲಿಸ್ತೇವೆ. ಎರಡು ಬಾರಿ ಮನವಿ ಸಲ್ಲಿಸಿದ್ರು ಕೂಡ ಅವರ ವಿರುದ್ಧ ಕ್ರಮ ಕೈಗೊಂಡಿಲ್ಲ. ನಾವು ಮನವಿಗಳನ್ನು ಸಲ್ಲಿಸ್ತಾನೆ ಇದ್ವಿ. ಅವರು ಅಧಿಕಾರಿಗಳನ್ನ ಹಿಡ್ಕೊಂಡು ಅಧಿಕಾರಿಗಳಿಗೆ ಮ್ಯಾನೇಜ್ ಮಾಡಿಕೊಂಡು ಜಾನಿ ಪಟೇಲ್ ಎನ್ನುವಂಥವರು ಅಲ್ಲಿ ನಿವೇಶನಗಳನ್ನು ಹಾಕ್ತಾನೆ ಇದ್ದಾರೆ. ಅನಧಿಕೃತವಾಗಿ ಮನೆಗಳನ್ನು ಕಟ್ತಾ ಇದ್ದಾರೆ. ಒಟ್ಟು 2.5 ಎಕರೆ ಅಂದರೆ ಒಟ್ಟು ಎಲ್ಲ ಸೇರಿಕೊಂಡು 4-5 ಎಕರೆ ಇದೆ. ಆ ಒಂದು ಜಾಗದಲ್ಲಿ ಸಾಕಷ್ಟು ಒಂದು ಗಿಡ ಮರಗಳಿವೆ, ಅವುಗಳನ್ನು ಕೂಡ ಕಡಿದು ಮಾರಾಟ ಮಾಡ್ತಾ ಇದ್ದಾರೆ. ಮತ್ತು ಬ್ಲ್ಯಾಕ್ದಲ್ಲಿ ಅಂತಂದರೆ ಕಾಲಾದಂಧ ಕೂಡ ಅವರು ಮಾಡ್ತಾರೆ ಎನ್ನುವಂಥ ಗಂಭೀರ ಆರೋಪವನ್ನು ಮಾಡ್ತಾರೆ. ಹೀಗಾಗಿ ಈ ಬಾರಿ ಜನರೊಂದಿಗೆ ನಾನು ಆಗಮಿಸಿದ್ದೆ. ಸ್ವಲ್ಪ ನೋಡ್ಕೊಳ್ಳಿ, ಇದನ್ನು ಕಬ್ಜಾ ಮಾಡಿದ್ದಾರೆ, ಇದನ್ನು ಸರ್ವೆ ಮಾಡಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ತಿಳ್ಕೊಂಡು ಸಹಾಯಕ ಆಯುಕ್ತರು ತಹಸೀಲ್ದಾರರಿಗೆ ಒಂದು ಸಲಹೆ ಕೂಡ ನೀಡಿದ್ರು. ಅವ್ರು ಹೇಳಿ ಹೋಗಿದ್ದಾರೆ. ಆದರೆ ಇದುವರೆಗೆ ಯಾವುದೇ ಕ್ರಮ ಆಗಿಲ್ಲ. ಅವರು ವರ್ಗಾವಣೆ ಆಗಿ ಹೋಗಿದ ಮೇಲೆ ಅದು ಮತ್ತೆ ಹಾಗೆ ಉಳಿದಿದೆ. ನಾವು ನಿರಂತರವಾಗಿ 2 ಬಾರಿ ಮನವಿ ಕೂಡ ಸಲ್ಲಿಸಿದ್ದೀವಿ. ನಾವು ಹೋರಾಟ ಮಾಡ್ತಾನೇ ಇದ್ವಿ. ಅವರು ಅಧಿಕಾರಿಗಳನ್ನು ಮ್ಯಾನೇಜ್ ಮಾಡಿಕೊಂಡು ಅಲ್ಲಿ ನಿವೇಶನಗಳನ್ನು ಹಾಕ್ತಾನೆ ಇದ್ದಾರೆ ಎನ್ನುವಂತಹ ಮಾತನ್ನು ಕೂಡ ಹೇಳಿದರು. ಮತ್ತು ಅಲ್ಲಿ ಆ ನಿವೇಶನಗಳಿವೆ, ಬಡವರಿಗೆ ಒಂದು ಇರಲಿಕ್ಕೆ ಜಾಗ ಇಲ್ಲ, ಎಷ್ಟೋ ಜನರಿಗೆ ಮನೆಗಳಿಲ್ಲ. ಅಂಥ ಒಂದು ಜನರಿಗೆ ಅಲ್ಲಿ ಮನೆಗಳು ಕೊಡಬೇಕು, ನಿವೇಶನಗಳನ್ನು ಕೊಡಬೇಕು, ಇರಲಿಕ್ಕೆ ಅವಕಾಶ ಕೊಡಬೇಕು, ಜನರಿಗೆ ನ್ಯಾಯ ಒದಗಿಸಿಕೊಡಬೇಕು ಅನ್ನುವಂಥ ಮಾತನ್ನು ಮೊಹಮ್ಮದ್ ಸಿರಾಜುದ್ದೀನ್ ಅವರು ಸುದ್ದಿಗಾರರಿಗೆ ತಿಳಿಸಿದರು. ಮುಂದುವರೆದು ಮಾತನಾಡಿದ ಮೊಹಮ್ಮದ್ ಸಿರಾಜುದ್ದೀನ್ ಅವರು ಸರ್ಕಾರಿ ಜಮೀನು ರೋಡ್, ನಳ, ನೀರು ಎಲ್ಲವನ್ನೂ ಮಾಡಿಸಲಾಗಿತ್ತು. ಆದರೆ ಅವುಗಳನ್ನು ಒಡೆದು ಜಾಗ ಕಬ್ಜಾ ಮಾಡಿಕೊಂಡಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ನಂತರ ಮಾಧ್ಯಮದವರೊಂದಿಗೆ ಕೂಡ ಮಾತನಾಡಿದರು. ಸುಮಾರು 100 ಜನ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿದರು. वायर हचको केबल हाँ हेड सर सर मेरा गांव हमीलापुर है। मैं ग्राम पंचायत मेंबर हूँ और ग्राम पंचायत गादगी से हूँ। हमारे पास एक रोड ब्लॉक कर दिए सो है, लैंड ग्रैबर आके वहाँ पे गवर्नमेंट लैंड कब्जा करके और प्लाटा डाल के बेच रहे। गरीब लोगों को रहने के वास्ते एक रूम की जगह नहीं है, ये लोग ऐसा कर रहे हैं। इससे पहले 1-2 बार एप्लीकेशन दिए थे, जानी पटेल बोल के है नाम से, 2 बार दिए थे। 2 बार भी एक्शन नहीं हुआ। 2-2, 2.5 एकड़ करके कंपाउंड मार लिए सो है, शना मार लिए सो है
दुकाना डाल दिए सो गवर्नमेंट लैंड में। अभी गरीब लोगों को रहने के वास्ते एक रूम की जगह भी नहीं है। इसके लिए पूरे लोग गाँव के हमारे साथ में ही 2 बार इससे पहले दिए थे। इसके लिए पब्लिक के साथ है सो है। मैडम से हमारा रिक्वेस्ट है आके विजिट करके वहाँ का प्रॉब्लम सॉल्व करो बोल के। सर कितने एकड़ है जगह? तुम टोटल सर एक 2.5 एकड़ जगह है। 2.5 एकड़ के साथ 3-4 एकड़ के ऊपर है। अब उन्होंने लेवट डाले वाले हैं। लेवट में भी वो उसमें 2 एकड़ जगह अंदर ले लिए सो है। फिर लेवट को छोड़ के 1 एकड़ के ऊपर जगह है, पूरा उनके कब्जे में है। इससे पहले दिए थे, एसी सर आए थे विजिट करते, वहाँ तहसीलदार साहब आए थे। फिर बाद में क्या हुआ मालूम है, वो एसी साहब चले गए। तहसील ये लोगों को ऑफिसर्स को, बड़े ऑफिसर चले जाने के बाद में छोटे ऑफिसर्स को मैनेज कर लेके वो लोग वहाँ तक आने दे रहे नहीं। वो जगह सर्वे हो रही नहीं। सर्वे होने के वास्ते गाँव बस गया सो जगह है। उन्हें क्या बोलता वो जगह सर्वे करो बोल के बोलते। वो जगह गवर्नमेंट लैंड कभी भी सर्वे नहीं होती, उसका फ़ायदा उठा रहे सर ये लोग। ये ज़मीन कौन कब्जा करे सर? रोड रनिंग रोड है सर हमारे ग्राम पंचायत। जमीन कौन कब्जा करी है? कौन कब्जा करे? जानी पटेल बोल के है। तो ये जानी पटेल कहाँ के है? जानी पटेल बिदर के है। बिदर में रहने वाले हमीलापुर के नहीं है। उन्हें क्या काम करते हो? लेवट कहाँ डाले सर? ये लेवट हमीलापुर में है सर। हमीलापुर में है लेवट। एग्जैक्ट लोकेशन कहाँ है हमीलापुर में? देखिए एग्जैक्ट लोकेशन बोले तो ये सर्वे नंबर क्या है? सर्वे नंबर 95, सर्वे नंबर 96 गवर्नमेंट लैंड है और दोनों में अनक्रोच करे सो है इन्होंने। इससे पहले हम अभी तक मैं मेमोरेंडम 1-2.5 साल से दे के थक गया सर अभी तक। इसके लिए अब गाँव के लोग भी इस वजह साथ में, और मैडम से हमारा गुजारिश है अब आके उन्हें विजिट करके देख के आगे का आपका डिमांड क्या है? आगे का डिमांड क्या है सर, वो लोगों को आना विजिट करना, वो जो भी गवर्नमेंट लैंड पर है उसको निकाल के जो लोग आए हमारे साथ में, इनको एक रूम की जगह नहीं है। उन्होंने 15-15 लाख को एक प्लाट डाल के बेच लिए सो उसके अंदर। उसके बाद वो लोग कब्जे में थे बहुत सालों से, उनको हरासमेंट करके उनको हटा के, पुलिस से लेके ऑफिसर्स को सबको मैनेज करके उनको हटा के उन्होंने अपना कब्जा करके बैठे हुए हैं। हम उनके खिलाफ एक्शन लो बोल के मैनेज करते हुए आ रहे। कुछ भी हम एप्लीकेशन दिए उनके अगेंस्ट, तो ऑफिसर्स लोगों को उन्होंने मैनेज कर लेते। इलीगल सर्वे का रिपोर्ट है वो बताते, बस वैसे पेंडिंग में पड़ा हुआ है। अभी एक्शन लो बोल के मैडम से रिक्वेस्ट कर रहे हैं। नॉलेज में कितने बार लाए? डीसी साहब के नॉलेज में कम से कम 3 बार है सर ये। तीसरी बार है। तीसरी बार तीनों आने के बाद सेकंड टाइम आने के बाद सेकंड टाइम पड़ा। 15 दिन पहले एक मेमोरेंडम हम दिए थे, एक एप्लीकेशन दिए थे हम लोग 15 दिन पहले। डीसी साहब को हमारे सीओ CS सर को पूरों को दिए सो इससे पहले हर जगह दिए सो है। और जो उन्होंने एक एकड़ मारे वाले हैं, तो उन्होंने क्या 1-1 एकड़ के ऊपर कंपाउंड मारे वाले हैं। अब कंप्लेंट देने के बाद में अगर बामुश्किल इससे पहले के जो एसी साहब आए थे, अभी तक कोई ऑफिसर नहीं आया, कंप्लेंट दे के हम थक गए थे। एक जो इससे पहले जो एसी साहब थे उन्होंने आए, विजिट करके तहसीलदार को बोले कि इमीडिएटली सर्वे होना है ज़मीन बोल के बोले। फिर बाद में 3-4 दिन बोले तो मैं गया। मैं जाने के बाद में सर्वर नागराज को बुला के उन्होंने तहसीलदार साहब गुस्सा करे उनको कि ग्राम पंचायत मेंबर उपाध्यक्ष हमारे तक यहाँ तक आके बोल रही है हमारा ज़मीन हम नहीं देखना क्या बोले। उसके बाद में 2 दिन के बाद में उन्होंने भी चेंज हो गए सर। अगर कोई आना चाह रहे हैं तो आप आगे वो विजिट करके सर आप लोकेशन देख सकती हैं। ये कम से कम 6-7 घंटे ज़मीन पे ये है। ये ऐसा पूरा दुकाना डाल के गवर्नमेंट लैंड में बैठे सर। पूरी दुकान पूरा कॉम्प्लेक्स है ये, 1-2 दुकान नहीं है, कॉम्प्लेक्स है गवर्नमेंट लैंड में। ये कम से कम 1 एकड़ के अंदर एक कंपाउंड है गवर्नमेंट लैंड में है सर। सर्वे नंबर 95। अब उन्होंने क्या बोलते हैं मालूम है, बोले तो सर्वे नंबर 95 के अंदर पूरे एग्रीकल्चर झाड़ से पूरे झाड़ा कतरदार है। हम एग्रीकल्चर को तक रिपोर्ट लिख जाके एप्लीकेशन दिया, एग्रीकल्चर वाले भी आके कुछ भी एक्शन नहीं लिए। अंदर कम से कम 25 झाड़ा थे अंदर, गवर्नमेंट झाड़ा थे। एक झाड़ कट करे तो कंप्लेंट होता है, 25 झाड़ कट करके ना लकड़ी बेच ली तो भी कंप्लेंट नहीं हुआ। इनका शुरू से कारोबार इलीगली है, ब्लैक डांबर बेचना, ब्लैक चावल बेचना। इनको हर टाइम से पुलिस को मैनेज करके आता था, हर जनों को, हर ऑफिसर को मैनेज करके आता था। अब कोई आ सकते हैं आप लोग, तो अभी इतने लोगों के वास्ते एक जन 2-4 कैमरा में आके आप विजिट करके देख सकते हैं। और हमारे मैडम से गुजारिश है, 1-2 दिन 3 दिन के मैडम खुद आके या तो किसी को भेज के इसका सोल्यूशन। 15 लाख एक प्लेट भी खा ले रही। हमको एक कमरे की तो जगह होना ना। कौन बिगाड़े वो बोलो, कौन बिगाड़े बोलो, नाम भी बोलो। जानी पटेल बोल के है, दिखा ले रही।
और ना एक रूम की जगह दी तो बस ना बहुत बड़ी बहुत बड़ी गरीबा है कितना होता है खाना पीना कितना कैसा मैंने 2000-3000 किराया खाते थे तब हमें मुश्किल है मैडम खरीद देंगे कहाँ से खांसी लाना खांसी ये करना हमें बहुत बड़ी शुक्रिया होता है बहुत बहुत चलिए। ಶಿವರಾಜ್ ಗೌಡ್ರು, ಉಮೇಶ್ ಗೌಡ್ರು, ರಾಜಶೇಖರ್ ಪಾಟೀಲ್, ಪ್ರಧಾನ ಕಾರ್ಯದರ್ಶಿ ರಾಜಘಟ್ ರವಿ, ಕಾರ್ಯದರ್ಶಿ ಲೋಕೇಶ್, ಪ್ರಮುಖರಾದ ಶರಣು ಗದ್ದುಗೆ, ಅಭಿಷೇಕ್ ಬಾಲಜಿ, ವಿರೂಪಾಕ್ಷ ಗಾದ್ಗಿ, ವಿರಶೆಟ್ಟಿ ಖ್ಯಾಮ, ಪಪ್ಪು ನಳಿ, ಮೋಜೇಶ್, ನಾಗೇಶ್, ಗುರುರಾಜ್ ಮೇತ್ರೆ, ಬಸವರಾಜ್, ನೀಲೇಶ್ ರಾಠೋಡ್, ರಘು ಪ್ರಿಯಾ ಮತ್ತಿತರರು ಹಾಜರಿದ್ದರು. वाली सदानंद जोशी ಜಾತಿ ಕನ್ನಡವೇ ಧರ್ಮ ಕನ್ನಡವೇ ದೇವರು ಅನ್ನುವಂತ ಮೂಲ ಮಂತ್ರದೊಂದಿಗೆ ಯಾವುದೇ ರಾಜಕಾರಣಿಗಳ ಮನೆಗೆ ನಾವಂತೂ ಕೈಕಟ್ಟಿ ನಿಂತಿಲ್ಲ, ಯಾವುದೇ ಅಧಿಕಾರಿಗಳ ಮನೆ ಹತ್ರ ಹೋಗಿಲ್ಲ, ಯಾವುದೇ ಉದ್ದಿಮೆದಾರರ ಹತ್ರ ಇಲ್ಲಿ ತನಕ ನಮ್ದು ಒಂದೇ ಒಂದು ರಸೀದಿ ಹರಿದಿರುವಂತ ರಸೀದಿ ಬುಕ್ ಇಲ್ಲದೆ ಇರುವಂತ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ. ನಮ್ಮ ಸಂಘಟನೆ ಕಾರ್ಯಕರ್ತರು ಏನಾದ್ರೂ 500 ರೂಪಾಯಿ ಕೊಟ್ಟು ಮೆಂಬರ್ಶಿಪ್ ಆದ್ರೆ ಅದು ಸಂಘಟನೆ ಅಕೌಂಟ್ಗೆ ಹೋಗ್ಬೇಕು. ಅದರಿಂದ ಒಂದು ನಮ್ಮ ಕಚೇರಿ ಸಂಘಟನೆಗೆ ಒಂದು ಸ್ವಂತ ಕಚೇರಿಯನ್ನ ತಗೊಂಡಂತ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ. ನಮ್ಮ ಹಿರಿಯರೊಬ್ರು ಹೇಳಿದ್ರು, ಕನ್ನಡಕ್ಕಾಗಿ ಕನ್ನಡ ಶಾಲೆ ಉಳಿಯುವುದಾಗಿ ಇಲ್ಲಿಂದ ನಾವು ಬಸವಣ್ಣನ ನಾಡಿಂದ ಒಂದು ಮುಷ್ಟಿ ಮಣ್ಣನ್ನ ಹಿಡಿದು ಬೆಂಗಳೂರು ತನಕ ಚಲೋ ಮಾಡೋಣ, ನಾವೆಲ್ಲರೂ ಬರ್ತೀವಿ ಅನ್ನೋಂತ ಮಾತು ಹೇಳಿದ್ರು. ಇವತ್ತು ಆ ಹೋರಾಟಕ್ಕೆ ಬರುವಂತ ಜನ ಇಲ್ಲರಿ, ಅದೆಲ್ಲ ಕನಸು. ಇವತ್ತು ಫೇಸ್ಬುಕ್, ಟ್ವಿಟರ್, ವಾಟ್ಸಪ್ ಇದರಲ್ಲೇ ಹೋರಾಟವನ್ನ ಮಾಡುವಂತ ಜನರು ಜಾಸ್ತಿ ಇದ್ದಾರೆ. ಆಮೇಲೆ ನಾವು ಒಂದಿನ ನಿಮ್ ಜೊತೆಗೆ ನಡಿಗೆ ಹಾಕಿದ್ರೆ, ಕಾಲ್ನಡಿಗೆ ಮಾಡಿದ್ರೆ ಎಷ್ಟು ರೊಕ್ಕ ಕೊಡ್ತೀರಾ, ಕುಡಿಯಕ್ ಸಂಖ್ಯೆ ಏನ್ ಕೊಡ್ತೀರಾ, ಬಿರಿಯಾನಿ ಏನ್ ಕೊಡ್ತೀರಾ ಅನ್ನುವಂತ ಮನಸ್ಥಿತಿಯಲ್ಲಿ ಇವತ್ತು ಹೋರಾಟಗಾರರಿದ್ದಾರೆ. ಅದು ತಪ್ಪಾಗಲ್ಲ ಅನ್ಸುತ್ತೆ. ಅದರಲ್ಲೂ ಸಹ ಮೊನ್ನೆ ನಾವೊಂದು ಪರೀಕ್ಷೆಯನ್ನ ಮಾಡಿದೀವಿ. ಕಳಸಾ ಬಂಡೂರಿ ಯೋಜನೆಗಾಗಿ ಪಾದಯಾತ್ರೆಯನ್ನ ಮಾಡಬೇಕು. ಹುಬ್ಬಳ್ಳಿಯಿಂದ ನರಗುಂದ ತನಕ ವಾಹನಗಳ ಮುಖಾಂತರ, ಅದಾದ್ಮೇಲೆ ಪಾದಯಾತ್ರೆ ಮಾಡಬೇಕು ಅಂತ. ಮೊದಲನೇ ದಿನ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು, ವಾಹನಗಳಲ್ಲಿ ಪಾದಯಾತ್ರೆಯಲ್ಲಿ ಸೇರಿದ್ರು. ಇವತ್ತು ರಾಜ್ಯದ ಸುವರ್ಣ ಕರ್ನಾಟಕದ ಅಂದ್ರೆ ಕರ್ನಾಟಕವಾಗಿ 50 ವರ್ಷ ಆದ ನಂತರ ನಮ್ಮ ರಾಜ್ಯದಲ್ಲಿ ಕನ್ನಡ ಬೆಳವಣಿಗೆ ಆಗಿದೆಯಾ ಅಥವಾ ಕನ್ನಡದ ಅಧಪತನವಾಗುತ್ತಿದೆ ಅನ್ನುವಂತೆ ಇವತ್ತು ಚಿಂತನೆ ಮಾಡುವ ಪರಿಸ್ಥಿತಿ ಇವತ್ತು ನಮ್ಗೆ ಬಂದಿದೆ. ಇವತ್ತು ವಿಜಯ್ ಕುಮಾರ್ ಸೋನಾರ್ ಹೇಳ್ತಾ ಇದ್ದರು, ಇಂಗ್ಲೀಷಿನ ವ್ಯಾಮೋಹ ಹೆಂಗಿದೆ ಅಂದ್ರೆ, ಇಂಗ್ಲೀಷ್ ಇವತ್ತು ಏನಾಗಿದೆ ಅಂತಂದರೆ ಮೊದಲು ನಗರಕ್ಕೆ ಸೀಮಿತವಾಗಿತ್ತು, ನಂತರ ಜಿಲ್ಲಾ ಕೇಂದ್ರಗಳಿಗೆ ಬಂದು, ನಂತರ ತಾಲೂಕಾ ಕೇಂದ್ರಕ್ಕೆ ಬಂದು, ಆಮೇಲೆ ಹೋಬಳಿಗೆ ಹೋಯ್ತು, ಆಮೇಲೆ ಹಳ್ಳಿಗೆ ಹೋಯ್ತು. ಈಗ ಏನು ಹೋಗ್ಯದಂದ್ರೆ ಈಗ ಮನೆಗೆ ಹೋಗಿದೆ, ಮನಸ್ಸಿನೇ ಹೋಗ್ಬಿಟ್ಟಿದೆ ಇಂಗ್ಲೀಷ್ ವ್ಯಾಮೋಹ. ಸೊ ಹೀಗಾಗಿ ನಾವು
ಕಳೆದ ಒಂದು 50 ವರ್ಷಗಳ ಹಿಂದಿನ ಸ್ಥಿತಿಗತಿ ನೋಡಿದಾಗ ಮತ್ತು ಈಗ ನೋಡಿದಾಗ ಮತ್ತು ಮುಂದೊಂದು 10 ವರ್ಷ 20 ವರ್ಷದ ಏನಾಗಬಹುದು ಕನ್ನಡದ ಸ್ಥಿತಿ ಅಂತೇಳಿ ಚಿಂತನೆ ಮಾಡಿದಾಗ ನಮಗೆ ದೊಡ್ಡ ಸವಾಲುಗಳು ಇವತ್ತು ನಮಗೆ ತೆರೆದುಕೊಳ್ತವೆ. ಅನೇಕ ಸವಾಲುಗಳು ತೆರೆದುಕೊಳ್ತಾ ಇವತ್ತು. ಯಾಕಂದ್ರೆ ಇವತ್ತು ಕನ್ನಡ ಭಾಷೆ ಇದು ಒಬ್ಬರ ಸಂಪರ್ಕದ ಒಂದು ಸಂವಹನ ಅಲ್ಲ. ಕನ್ನಡ ಅನ್ನುವುದೊಂದು ಒಂದು ಭಾಷೆ ಅಂದರೆ ಅದರ ಹಿಂದೆ ಒಂದು ಸಂಸ್ಕೃತಿ ಇದೆ, ಅದರ ಜೊತೆ ಒಂದು ಪರಂಪರೆ ಇದೆ, ಅದರ ಜೊತೆ ಇತಿಹಾಸ ಇದೆ, ಅದರ ಜೊತೆ ಒಂದು ಮೌಲ್ಯ ಇದೆ, ಅದರ ಜೊತೆ ಮಾನವೀಯತೆ ಅಡಗಿದೆ. ಒಂದು ಭಾಷೆ ದೂರ ಆಯಿತು ಅಂದ್ರೆ ನಮ್ಮಿಂದ ನಮ್ಮ ಸಂಸ್ಕೃತಿ ಹೋಗುತ್ತೆ, ನಮ್ಮ ಮೌಲ್ಯಗಳು ಹೋಗುತ್ತವೆ, ನಮ್ಮ ಸಂಸ್ಕಾರಗಳು ಹೋಗುತ್ತವೆ, ನಮ್ಮ ಪರಂಪರೆ ಹೋಗುತ್ತದೆ, ನಮ್ಮ ಇತಿಹಾಸ ಕೂಡ ಅದರ ಜೊತೆ ನಾಶವಾಗುತ್ತದೆ. ಹೀಗಾಗಿ ಭಾಷೆಯನ್ನು ಉಳಿಸುವುದು ಯಾಕೆ ಮುಖ್ಯವಾಗಿದೆ ಅಂದರೆ ಎಲ್ಲ ಕಾರಣಗಳಿಂದಾಗಿ ಇವತ್ತು ಭಾಷೆಯನ್ನು ಉಳಿಸುವ ಬಹಳ ಮುಖ್ಯವಾಗಿದೆ. ಇವತ್ತು ನಮ್ಮ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ನಮ್ಮ ರಾಜ್ಯದಲ್ಲಿ ಇವತ್ತು ಕರ್ನಾಟಕ ಆದ ನಂತರ 3 ಪಕ್ಷಗಳು ಇವತ್ತು ಸರ್ಕಾರ ಮಾಡಿದ್ದೇವೆ. ಒಂದು ಜನತಾ ಪಕ್ಷ, ಜನತಾದಳ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು. ಇವತ್ತು ನಾವು ಇಂದು ಅನೇಕ ಸಮಸ್ಯೆಗಳು ಕನ್ನಡ ಎದುರಿಸ್ತಾ ಇರುವುದಕ್ಕೆ ಯಾರು ಕಾರಣ ಇದ್ದಾರೆ ಅಂದರೆ ನಮ್ಮ ಸರ್ಕಾರದ ವ್ಯವಸ್ಥೆಗಳು, ಸರ್ಕಾರದಲ್ಲಿರುವಂತವರೇ ಕಾರಣ ಅಂತ ನಾನು ಹೇಳಬಯಸ್ತೀನಿ ಇವತ್ತು. ಯಾಕಂದರೆ ಇಲ್ಲಿವರೆಗೂ ನಾನು ನೋಡಿದ ಪ್ರಕಾರ, ನಾನು 30 ವರ್ಷಗಳಿಂದ ಪತ್ರಿಕಾ ರಂಗದಿಂದ ಇಲ್ಲಿವರೆಗೂ ಪಕ್ಷಗಳ ಸರ್ಕಾರಗಳು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿವೆ ಹೊರತಾಗಿ ಕನ್ನಡದ ಸರ್ಕಾರ ಯಾವುದೂ ಕೂಡ ಅಧಿಕಾರಕ್ಕೆ ಬಂದಿಲ್ಲ. ಇದು ನಾನು ಭಾಳ ನೋವಿನಿಂದ ಹೇಳ್ತಾ ಇದ್ದೀನಿ. ಕನ್ನಡದ ಸರ್ಕಾರವು ನಮ್ಮಲ್ಲಿ ಅಧಿಕಾರಕ್ಕೆ ಬಂದಿಲ್ಲ. ಇವತ್ತು ಆ ಕೆಲಸ ಆಗಬೇಕಾಗಿದೆ. ಇವತ್ತು ಅನೇಕ ಹೋರಾಟ ಜಸ್ಟ್ ಜನ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದೇವೆ ಎಷ್ಟು ಕೇಸ್ ಇವತ್ತು ಪ್ರವೀಣ್ ಶೆಟ್ಟಿ ಅವ್ರ ಮೇಲೆ 70-80 ಕೇಸ್ ಇದ್ದಿರಬೇಕು. ಅವ್ರು ಒಂದಿನ ಎಲ್ಲಿಗಾರ ಬರಬೇಕಿತ್ತಂದ್ರೆ ಮೊದಲು PC ಅದನ್ನ ಇಲ್ಲ ನೋಡ್ಕೊಂಡು ಬರಬೇಕಾಯ್ತು ಹೊರತು ಯಾವ್ದಾರ ಕಾರ್ಯಕ್ರಮ ಅವ ಇಲ್ಲ ನೋಡ್ಕೊಂಡು ಬರಬೇಕಿಲ್ಲ. ಅವರು ಯಾವತ್ತು PC ಅದ, ಯಾವತ್ತು ವಾರಂಟ್ ಇಶ್ಯೂ ಆಗಿಂದ, ಯಾವತ್ತು ಕಾಲಿಂಗ್ ಅದ, ಏನೆಲ್ಲ ಇದನ್ನು ನೋಡ್ಕೊಳ್ಬೇಕಾಯ್ತು. ಇದು ವಾಸ್ತವ ಸ್ಥಿತಿ ಇದೆ. ನಾವು ಅನೇಕ ಹೋರಾಟ ಮಾಡ್ತಾ ಇದ್ದೀವಿ. ರೂಪೇಶ್ ಗಾದಿಗರು ಹೇಳಿದ್ರು, ಬಹುಶಃ 25 ವರ್ಷ ಕೆಳಗಡೆ ಅವರು ಕೂಡ ಕನ್ನಡ ಸಂಘಟನೆ ಮೂಲಕ ಬಂದರು. ನಾವೆಲ್ಲ ಬಹಳಷ್ಟು ಅವರಿಗೆಲ್ಲ ಸಹಕಾರ ಮಾಡಿದ್ವಿ. ಎಲ್ಲರೂ ಯಾಕೆ ಸಹಕಾರ ಮಾಡಿದೆವು ಅಂದರೆ ಈ ಸಮಾಜದಲ್ಲಿ ಬದಲಾವಣೆ ತರುವಂಥ ಕೈಗಳಿಗೆ ನಾವೆಲ್ಲ ಸಹಕಾರ ಮಾಡಿದೆವು. ಮತ್ತು ಅನೇಕ ಬದಲಾವಣೆಗಳು ಆಗಿವೆ. ಅನೇಕ ಬದಲಾವಣೆ ಇನ್ನು ಮಾಡಬೇಕಾದ ಕೆಲಸ ಇನ್ನೂ ಬಹಳಷ್ಟು ಮುಂದಿವೆ. ಇನ್ನೂ ಅನೇಕ ಕೆಲಸಗಳು ಮಾಡಬೇಕಾಗಿವೆ. ಇವತ್ತು ಸವಾಲಿದೆ. ಇವತ್ತು ಕನ್ನಡ ಇವತ್ತು ಬೆಂಗಳೂರಲ್ಲಿ ಬಹುಶಃ ತಮಗೆಲ್ಲ ಗೊತ್ತಿರಬಹುದು. ಇವತ್ತು ಬೆಂಗಳೂರು ನಮ್ಮ ರಾಜಧಾನಿ ಇದೆ. ಇವತ್ತು ಅಲ್ಲಿ ಕನ್ನಡ ಬಳಸುವ ಪ್ರಮಾಣ ಎಷ್ಟಿದೆ ಅಂತಂದರೆ ಇದು ನಾನು 2-3 ವರ್ಷಗಳಿಗೆ ಅಂತ ಹೇಳ್ತಾರೆ 40% ಇದೆ. ಇವತ್ತು 40% ಇದೆ. ಇವತ್ತು ಕನ್ನಡ ಬಳಸುವ ಪ್ರಮಾಣ 30 ಬಂದ ಅಂತ ನೋಡ್ರಿ, 30 ಹೇಳ್ತಾ ಇದ್ದಾರೆ. ಅಷ್ಟು ಇಲ್ಲ ಅಂತದ. ನಾನು 3-4 ವರ್ಷಗಳ ನೋಡಿದ್ದೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ್ಡ ಕೊಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.